ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನಿವತ್ತು ಜಾತ್ರೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಈ ಜಾತ್ರೆಯಾಗಿ 1 ವೀಕ್ ಮೇಲಾಯ್ತು. ಆದ್ರೆ ಕಾರಣಾಂತರಗಳಿಂದ ನಂಗೆ ಹಾಕೋಕ್ಕಾಗ್ಲಿಲ್ಲ ಈ ವಿಡಿಯೋನ. ಹಾಗಾಗಿ ನಾನು ಇವಾಗ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಈ ಜಾತ್ರೆ ಮಾಮೂಲಿ ಜಾತ್ರೆಗಿಂತ ಡಿಫ್ರೆಂಟ್ ಇರುತ್ತೆ. ಅದೇನು ಎತ್ತ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಇವಾಗ ನಮ್ಮ ಮನೆಯವ್ರ ಮಕ್ಳ ಜೊತೆ ಏನೋ ಕ್ವಶನ್ ಎಲ್ಲ ಕೇಳ್ತಾ ಅವ್ರ ಜೊತೆ ಮಾತಾಡ್ತಾ ಇದ್ರು. ನಾನು ಅದನ್ನ ಹಂಗೆ ವಾಯ್ಸ್ ಇಟ್ಟಿದ್ದೀನಿ. ಸಾಮಾನು ತಗೊಂಡಿದ್ದೀನಿ ನಾನು. 100 ರೂಪಾಯಿ ನೀನು ಕೊಟ್ಟೆ, 100 ರೂಪಾಯಿ ಅವಳು ಕೊಟ್ಟೆ. ಹೌದಾ? ಈಗ ನಿಂಗೆ ನಾ ಮತ್ತೆ ಎಷ್ಟು ಕೊಡ್ಬೇಕು? 500 ರೂಪಾಯಿ ನಾ ತಗೊಂಡಿದ್ದೆ ನಾನು ನಿನಗೆ. 400 ಕೊಡ್ಬೇಕು. ನಿಂಗೆ ಎಷ್ಟು ಕೊಡ್ಬೇಕು? 4 4 800. ನಾ 300 ರೂಪಾಯಿ ಸಾಮಾನು ತಗೊಂಡೆ. 1100 ಆಯ್ತು. ನಾನು ತಗೊಂಡದ್ದೇ 1000. 100 ರೂಪಾಯಿ ಎಲ್ಲಿಗೆ ಬಂತು? ಇನ್ನು 500 ರೂಪಾಯಿ ನಿನ್ನ 500 ರೂಪಾಯಿ ನಿನ್ನ ಹತ್ರ ಅದೇ. ನೀ ಹೆಂಗೆ 300 ರೂಪಾಯಿ ಸಾಮಾನು ತಗೊಂಡೆ, ನಿನ್ನ ಹತ್ರ 1000 ಇತ್ತು. 100 ರೂಪಾಯಿ ನಮ್ಮಿಬ್ರು ಕೊಟ್ಟೆ. 500 ರೂಪಾಯಿ ಖಾಲಿ. ನಿನ್ನ ಹತ್ರ ಇನ್ನೂ 500 ರೂಪಾಯಿ. ನಿಂಗೆ 400 ರೂಪಾಯಿ ನಾ ಕೊಡ್ಬೇಕು. ವರ್ಷಕ್ಕೆ 400 ರೂಪಾಯಿ ಕೊಡ್ಬೇಕು. 800 ಆಯ್ತು. 300 ರೂಪಾಯಿ ಸಾಮಾನು ಬೇರೆ ತಗೊಂಡಿದ್ದೀನಿ. 1100 ಆಯ್ತು. 1100 ಅಂದರೆ 100 ರೂಪಾಯಿ ಎಲ್ಲಿಂದ ಬಂತು? ಇದು ಲೆಕ್ಕ. ನಾಳೆ ನೋಡೋಣ. ನಾವೀಗ ಉಪ್ಪಳಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂಥರ ಸುಮಾರು 11 ಗಂಟೆ ನಂತರ ಹಗರಣ ಅಂದ್ರೆ ಶುರು ಆಗ್ತದೆ. ಭಾರಿ ಚಂದ ಇರ್ತದೆ ಮಾರ ನೋಡೋಕೆ. ಆಯ್ತಾ? ಅದನ್ನ ನೋಡೋಕಂತಾನೆ ಹೋಗ್ತಾ ಇದ್ದೀವಿ ನಾವು. ವಿವಿಧ ರೀತಿಯ ವೇಷ ಭೂಷಣಗಳು ಒಂಥರ ವಿಚಿತ್ರವಾಗಿರ್ತದೆ. ನೋಡೋಕೆ ಒಂಥರ ಭಾಳ ಚಂದ ಕಾಣ್ತದೆ. ಅದು ನೋಡುವ ಅನ್ಕೊಬಿಟ್ಟು ನಾವು ಮಕ್ಕಳೆಲ್ಲ ರೆಡಿ ಹಾಕೊಂಡು ಕೂತಿದ್ದೀವಿ. ಈಗ ಹೋಗೋದು. ಹೋಗಿ ಎಲ್ಲ ಚೆನ್ನಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡು, ನಾನು ಬೇರೆ ನೀನು ಯಕ್ಷಗಾನ ನೋಡ್ಕೊಂಡು ಮಾರ್ರೆ ನಿದ್ರೆ ಬೇರೆ ಇಲ್ಲ. ಎಂತ ಮಾಡೋದು ಮಾರ್ರೆ, ಯಕ್ಷಗಾನ ಬೇರೆ ಇನ್ನೂ ಹತ್ರ ಆಗಿತ್ತಾ ನೋಡ್ಬೇಕಂತ ಹೋಗ್ಬಿಟ್ಟೆ. ಬೆಳಕಾದವರೆಗೆ ಯಕ್ಷಗಾನ ನೋಡಿದೆ, ಮಧ್ಯಾಹ್ನ ಮಲಗೋಕ್ಕೂ ಆಗಲಿಲ್ಲ. ಈಗ ಬೇರೆ ಜಾತ್ರೆ. ಓಕೆ, ಕೇಳಿಸ್ಕೊಂಡ್ರಲ್ಲ, ನಮ್ಮ ಮನೆಯವ್ರು ಹಿಂಗೆ ತಮಾಷೆ ಮಾಡ್ತಾ ಮಾಡ್ತಾ ಸುಮ್ಮನೆ ಮಾತಾಡ್ತಾ ಇದ್ರು. ಆ ಥರ ಅಂದ್ರೆ ಅವ್ರು ಯಕ್ಷಗಾನ ನೋಡೋಕೆ ಹೋಗಿದ್ರು, ಅದನ್ನೇ ಹೇಳ್ತಾ ಇದ್ರು. ಅವ್ರಿಗೆ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಹೇಳಿ ಗೊತ್ತಿಲ್ಲ, ಸುಮ್ಮನೆ ಆ ಥರ ಅಂದ್ರೆ ಉತ್ತರ ಕನ್ನಡದ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ನಾನಿಲ್ಲ, ನಾನು ಅದನ್ನ ಹಂಗೆ ಇಡ್ತೀನಿ ಅಂತ ಹೇಳಿ ಹಂಗೆ ಹಾಕಿದ್ದೀನಿ. ನಿಮ್ಗೆ ಆ ಭಾಷೆ ಎಲ್ಲ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಸುಮ್ಮನೆ ತಮಾಷೆಗಿರ್ಲಿ ಅಂತ ಅಂದ್ಬಿಟ್ಟು. ಅಂದ್ರೆ ನಾವು ರಿಯಲ್ ಆಗಿ ಮನೇಲಿ ಇರೋದು ಹಂಗೇನೇನೆ. ಅವ್ರು ಏನಾದರೂ ಮಕ್ಳಿಗೆ ಹೇಳ್ತಾ ಇರ್ತಾರೆ, ಇಲ್ಲ ನನಗೇನಾದರೂ ಹೇಳ್ತಾ ಕಾಮಿಡಿ ಮಾಡ್ತಾ ಇರ್ತಾರೆ. ವಿಡಿಯೋ ಮಾಡುವಾಗ ಸೈಲೆಂಟಾಗಿ ಇರ್ತಾರೆ. ನಾನು ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲದೆ ಸುಮಾರಷ್ಟು ಮಾತಾಡಿದ್ರು. ನನಗಿನ್ನ ಹಾಗೆ ಇಟ್ಟಿದ್ದೀನಿ ಇರಲಿ ಅಂತ. ಅವ್ರು ಸೀರಿಯಸ್ ಆಗಿ ಇರೋದೇ ಇಲ್ಲ, ಹಿಂಗೆ ಏನಾದರೂ ಕಾಮಿಡಿ ಮಾಡ್ತಾ ಇರ್ತಾರೆ. ನಾವು ಅಲ್ಲಿಂದ ಊಟ ಎಲ್ಲ ಮುಗಿಸಿ ನಾವಿಲ್ಲಿ ಜಾತ್ರೆಗೆ ಬಂದಿದ್ದೀವಿ. ಈ ಜಾತ್ರೆ ಶುರುವಾಗೋದೇ 11 ಗಂಟೆ ನಂತರ. ಅಂದರೆ ತೇರೆಲ್ಲ 6 ಗಂಟೆ ಹಿಂಗೆ ಆಗೋಗಿರುತ್ತೆ. 11 ಗಂಟೆ ನಂತರ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಶುರುವಾಗುತ್ತೆ. ಅದಕ್ಕೆ ಏನು ಹೇಳಿದ್ರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಅಂದರೆ ವೇಷಭೂಷಣ ಎಲ್ಲ ಹಾಕ್ಕೊಂಡು ಸ್ತಬ್ಧ ಚಿತ್ರ ಆ ಥರ ಎಲ್ಲ ಇರುತ್ತೆ. ನಾವು ಅದನ್ನು ನೋಡೋದಕ್ಕೆ ಲೇಟಾಗಿ ಬರ್ತಾರೆ ಇಲ್ಲೆಲ್ಲರೂ. ನಾವು ಮೊದಲು ಜಾತ್ರೆಗೆ ಬಂದ ತಕ್ಷಣ ದೇವರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಇದು ಈಶ್ವರನ ದೇವಸ್ಥಾನ. ಈಶ್ವರಂದೇ ಜಾತ್ರೆ ಇವತ್ತು. ಇದು ಇರೋದು ಉಪ್ಳೆ ಅಂತ. ಅಲ್ಲಿನ ಜಾತ್ರೆಗೆ ನಾವು ಇವಾಗ ಬಂದಿದ್ದೀವಿ. ಸುಮಾರು ಜನ ಅಲ್ಲಿಯವರು ಈ ವಿಡಿಯೋ ನೋಡ್ತಾರೆ. ಅವ್ರು ಅನ್ಕೋಬೋದು ಏನಪ್ಪ ಇಷ್ಟೊಂದು ದಿನ ಆದಮೇಲೆ ಹಾಕಿದ್ಲು ಅಂತ. ಸಾರಿ, ನಂಗೆ ಹಾಕೋಕೆ ಒಂದು ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ಬರೋಕ್ಕೆ. ಆದರೆ ನಂಗೆ ಇಷ್ಟ ಇತ್ತು ಈ ವಿಡಿಯೋನ ಶೇರ್ ಮಾಡಬೇಕು ಅಂತ. ಅಂದರೆ ಮಾಮೂಲಿ ಜಾತ್ರೆಗಿಂತನೂ ತುಂಬಾ ಡಿಫ್ರೆಂಟಾಗಿರುತ್ತೆ ಈ ಜಾತ್ರೆ. ಹಾಗಾಗಿ ನಾನು ಈ ಜಾತ್ರೆ 2ನೇ ಸಾರಿ ಇದು ಹೋಗ್ತಾ ಇರೋದು. ನನಗೆ ತುಂಬಾ ಇಷ್ಟ ಆಯಿತು ಈ ಜಾತ್ರೆ ಅಂತೂ. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಆನಂತರ ಜಾತ್ರೆ ಪೇಟೆ ಎಲ್ಲ ಓಡಾಡ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ ಅಲ್ಲ ಜಾತ್ರೆ ಅಂತಂದರೆ. ಓಡಾಡೋದು, ಅಲ್ಲಿಂದ ಬಂದಿರೋ ಅಂಥ ವಸ್ತುಗಳನ್ನೆಲ್ಲ ನೋಡೋದು, ತಿಂಡಿಗಳೆಲ್ಲ. ಮಕ್ಕಳಂತೂ ಜಾತ್ರೆಗೆ ಕಾಯ್ತಾ ಇರ್ತಾರೆ ತಿಂಡಿಗಳು ತಿನ್ನೋದಕ್ಕೆ ಅಂತಲೇ. ಅವ್ರಿಗೆಲ್ಲ ತಿಂಡಿ ಎಲ್ಲ ಕೊಡಿಸ್ತಾ ಓಡಾಡ್ತಾ ಇದ್ದೀವಿ. ಅಂದರೆ ಜಾತ್ರೆ ಶುರುವಾಗೋ ಅಷ್ಟೊತ್ತಿಗೆ ಏನಾದ್ರು ತಗೊಳಂಗಿದ್ರೆಲ್ಲ ತಗೊಳ್ಳೋದು. ಮತ್ತು
ತಿಂಡಿಗಳು ತಿನ್ಕೊಳೋದು ಅದೆಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಅದು ಸ್ತಬ್ಧ ಚಿತ್ರ ಎಲ್ಲ ನೋಡ್ಕೊಂಡು ವಾಪಸ್ ಬರೋಕ್ಕಾಗುತ್ತೆ ಅಂತ ಹಿಂಗೆಲ್ಲ ಓಡಾಡ್ತಾ ಇದ್ವಿ. ತುಂಬಾನೇ ತಿಂಡಿಗಳೆಲ್ಲ ಹಾಕಿರ್ತಾರೆ. ಆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಆದ್ರೂ ಒಂದ್ ಸಾರಿ ಅಲ್ವಾ, ಮಕ್ಳಿಗಿಲ್ಲ ಅಂತ ಹೇಳಕ್ಕೂ ಆಗಲ್ಲ. ವರ್ಷದಲ್ಲಿ ಒಂದ್ ಸಾರಿ ಹೋಗ್ಲಿ ಅಂತ ಎಲ್ಲ ತಿನ್ಕೊಂಡು ಅವ್ರು ಕೇಳೋದೆಲ್ಲ ಕೊಡಿಸ್ತಾ ಇಲ್ಲಿ ಓಡಾಡ್ತಾ ಇದೀವಿ. ನಾವು ಜಾತ್ರೆಯಲ್ಲಿ ಮತ್ತೇನು ತಗೊಳ್ಲಿಲ್ಲ. ಅಂದ್ರೆ ಸುಮಾರೆಲ್ಲ ನಮ್ಮ ಅಂಗಡಿಯಲ್ಲಿ ಇರೋಂಥದ್ದೇ ಇರುತ್ತೆ ಅಲ್ಲೂನು ಕೂಡ. ರೈಟ್ ಮತ್ತೆ ತುಂಬಾನೇ ಜಾಸ್ತಿ ಇರುತ್ತೆ. ನಮ್ಗೆ ಅದ್ರದ್ದು ರೈಟ್ ಎಲ್ಲ ಗೊತ್ತಿರೋದ್ರಿಂದ ನಮ್ಗ್ ತಗೊಳ್ಬೇಕು ಅಂತ ಅನ್ಸಲ್ಲ. ಇವಾಗ ಅಂತ ಅಲ್ಲ, ಯಾವಾಗೂ ಜಾತ್ರೆಯಲ್ಲೆಲ್ಲ ಏನಾದ್ರು ತಗೊಳೋದ್ ಕಡಿಮೆನೇನೆ. ಮಕ್ಳು ಸಣ್ಣವ್ರೆಲ್ಲ ಇದ್ದಾಗ ಬಲೂನ್ ಏನಾದ್ರು ಕೇಳ್ತಿದ್ರು. ಅಷ್ಟು ಬಿಟ್ರೆ ಬೇರೆ ಏನು ಅವರು ಕೇಳಲ್ಲ ಜಾಸ್ತಿ ಬೇಕು ಅಂತ ಎಲ್ಲ. ತಿನ್ನೋದ್ ಒಂದ್ ಕೇಳ್ತಾರೆ ಅಷ್ಟೇ. ಅದೆಲ್ಲ ನಾವು ಕೊಡಿಸ್ಕೊಂಡು ನೆಕ್ಸ್ಟ್ ಜಾತ್ರೆ ಎಲ್ಲ ಶುರುವಾಗೋ ಅಷ್ಟೊತ್ತಿಗೆ ಅದೆಲ್ಲ ಮುಗಿಸ್ಕೊಂಡು ಒಂದ್ ಕಡೆ ನಿಂತ್ಕೊಂಡಿದ್ವಿ. ಅಂದ್ರೆ ತುಂಬಾನೇ ರಶ್ ಇರುತ್ತೆ ಅಲ್ಲಿ. ಸಿಕ್ಕಾಪಟ್ಟೆ ಜನ ಬರ್ತಾರೆ. ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮ ಇದ್ದವಾಗೆಲ್ಲ ನಾವು ಅಪ್ಪ ಅಮ್ಮನ ಜೊತೆ ಹೋಗಿದ್ದೆಲ್ಲ ನೆನಪಾಗ್ತಾ ಇರುತ್ತೆ. ಅದಾದ ನಂತರ ಈಗ 11 ಗಂಟೆ ಮೇಲೆ ನೋಡಿ ಈ ರೀತಿ ಪ್ರೋಗ್ರಾಮ್ ಶುರುವಾಗುತ್ತೆ. ಈ ರೀತಿ ಎಲ್ಲ ಎಲ್ಲರೂ ಅಂದ್ರೆ ಜನಗಳು ವೇಷಭೂಷಣ ಎಲ್ಲ ಮಾಡ್ಕೊಂಡು ಅಲ್ಲೇ ಸುತ್ತುತ್ತಾರೆ ಗಾಡಿಗಳಲ್ಲಿ ಈ ತರ ಎಲ್ಲ. ಈ ತರ ಯಾವ ಜಾತ್ರೆಲೂ ನಾವು ನೋಡ್ಲಿಲ್ಲ ಇಲ್ಲಿವರೆಗೂ. ಚಿಕ್ಕವರಲ್ಲಿ ಇದ್ದಾಗಿಂದನು ಮಾಮೂಲಿ ತೇರ್ ಇರುತ್ತೆ, ಮತ್ತೆ ಜಾತ್ರೆ ಪೇಟೆ ಇರುತ್ತೆ. ಬಿಟ್ರೆ ಈ ರೀತಿ ಎಲ್ಲ ಡ್ರೆಸ್ ಹಾಕೊಂಡು ಈ ರೀತಿ ಎಲ್ಲ ಮಾಡ್ಕೊಂಡು ಇದನ್ನೆಲ್ಲ ನಾವು ನೋಡ್ಲಿಲ್ಲ. ಇದೇ ಜಾತ್ರೆಲೇ ನಾವು ಈ ತರ ಎಲ್ಲ ನೋಡ್ತಾ ಇರೋದು. ತುಂಬಾನೇ ಚೆನ್ನಾಗಿರುತ್ತೆ ಮ್ಯೂಸಿಕ್ ಎಲ್ಲ ಹಾಕೊಂಡು. ಮತ್ತೆ ಒಂದೊಂದ್ ವರ್ಷ ಒಂದೊಂದು ಥೀಮಲ್ಲಿ ಅವರು ರೆಡಿ ಮಾಡ್ತಾರೆ. ಮತ್ತೆ ಇಲ್ಲಿ ಪ್ರತಿಯೊಬ್ರು ಇಲ್ಲೆಲ್ಲ ಮೇಕಪ್ ಮಾಡ್ಕೊಂಡು ಪಾರ್ಟ್ ಮಾಡೋರೆಲ್ಲ ಮನುಷ್ಯರೇನೇನೆ. ಮತ್ತೆ ಯಾವ್ದು ಗೊಂಬೆ ಎಲ್ಲ ಇಟ್ಟು ಅವರು ಇದ್ ಮಾಡಲ್ಲ. ನಿಜವಾಗ್ಲೂ ಅವರು ಮನುಷ್ಯರು ಅಂತ ಅನ್ಸೋದೇ ಇಲ್ಲ. ಸೇಮ್ ಗೊಂಬೆ ತರಾನೇ ಅವರು ನಿಂತ್ಕೊಂಡಿರ್ತಾರೆ. ಈ ಸರಿ ರಾಮ ಅಯೋಧ್ಯ ಥೀಮ್ ಇಟ್ಕೊಂಡು ಮಾಡಿದ್ರು. ಆಂಜನೇಯ, ರಾಮ, ಲಕ್ಷ್ಮಣ ಅದು ಎಷ್ಟು ಚೆನ್ನಾಗಿತ್ತು ನೋಡಿ. ಇಲ್ಲಿ ಇದ್ದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂದ್ರೆ ಬಿಲ್ಲು ಬಾಣ ಮಾಡಿ ಬಾಣದ ತುದಿಯಲ್ಲಿ ರಾಮನ್ನ ನಿಲ್ಸಿದ್ದು ಅದು ತುಂಬಾನೇ ಖುಷಿ ಆಯ್ತು. ಅಂದ್ರೆ ಒಂಥರ ಚೆನ್ನಾಗಿತ್ತು. ಎಷ್ಟು ಧೈರ್ಯ ಇರ್ಬೇಕು ಆ ಮಕ್ಳಿಗೆ. ಏನು ತುಂಬಾ ಹೈಟ್ ಆಗುತ್ತೆ ಅದು. ಅದ್ರಲ್ಲೂ ನಿಂತ್ಕೊಂಡು ಆ ಥರ ತುಂಬಾನೇ ಇಷ್ಟ ಆಯ್ತು. ಇದನ್ನ ನೋಡೋದಕ್ಕೋಸ್ಕರನೇ ಸುಮಾರು 1,000 ಜನ ಮೇಲೆ ಸೇರ್ತಾರೆ ಅನ್ಸುತ್ತೆ. ತುಂಬಾನೇ ಜನ ಸೇರ್ತಾರೆ. ಅಕ್ಕಪಕ್ಕ ಹಳ್ಳಿಗಳಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ. ಸುಮಾರು ಎಲ್ಲಾನು ಇರುತ್ತೆ. ಆರ್ಕೆಸ್ಟ್ರಾ ತರ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾನಿದು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಅಂದ್ರೆ ಹಾಡೆಲ್ಲ ಹಾಕಿರ್ತಾರಲ್ವಾ, ಹಂಗಾಗಿ. ನೀವು ನೋಡಿ, ನಿಮ್ಗೂ ಒಂದ್ ಸ್ವಲ್ಪಾರು ಖುಷಿ ಆಗ್ಬೋದು. ಖುಷಿ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮಂತ್ರಾಲಯದ ಥೀಮಲ್ಲಿ ಮಾಡವ್ರೆ. ಎಷ್ಟು ಚೆನ್ನಾಗಿತ್ತು. ರಾಘವೇಂದ್ರ ಸ್ವಾಮಿ, ಸಾಕ್ಷಾತ್ ರಾಘವೇಂದ್ರ ಸ್ವಾಮಿನೇ ಕೂತು ತರ ಇತ್ತು. ಅವರೆಲ್ಲ ಮನುಷ್ಯರೇ ಆದ್ರೆ ಅನ್ಸೋದೇ ಇಲ್ಲ. ಸೇಮ್ ಗೊಂಬೆ ಇಟ್ಟವ್ರೇನೋ ಅನ್ನೋ ತರಾನೇ ಅವ್ರ ರಿಯಾಕ್ಷನ್ ಇರುತ್ತೆ. ದುರ್ಗಾ ಮಾತೆನೂ ಅಷ್ಟೇ. ತುಂಬಾ ಅಂದ್ರೆ ನೋಡಿದ್ರೇನೆ ಒಂಥರ ಮೈ ಒಂಥರ ರೋಮಾಂಚನ ಅನ್ಸ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಒಂದೊಂದೂನು ಅಷ್ಟೇ. ಹೋದ್ ವರ್ಷ ಕಾಂತಾರ ಥೀಮಲ್ಲಿ ಮಾಡಿದ್ರು. ಈ ಸಾರಿ ಬೇರೆ. ಅಂದ್ರೆ ಒಂದ್ ವರ್ಷ ಮಾಡಿರ್ತಾರೆ, ನೆಕ್ಸ್ಟ್ ವರ್ಷಕ್ಕೆ ಅವರು ಮಾಡಲ್ಲ. ತುಂಬಾನೇ ಒಂಥರ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಚೆನ್ನಾಗಿರುತ್ತೆ. ಅವ್ರ ಎಫರ್ಟ್ಗೆ ಇಡೀ ದಿನ ಆಗಿರುತ್ತೆ ಅನ್ಸುತ್ತೆ ಅವ್ರಿಗೆ ಈ ರೀತಿ ಎಲ್ಲ ಮೇಕಪ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಅವರು ಅದನ್ನ ತೋರ್ಸೋದಕ್ಕೆ. ಅದಕ್ಕಂತೂ ಅವರು ನಿಜವಾಗ್ಲೂ ಎಷ್ಟು ಅವ್ರಿಗೆ ಕ್ರೆಡಿಟ್ ಕೊಟ್ಟರು ಕಡಿಮೆನೆ ಅಂತ ಅನ್ಸುತ್ತೆ.
ಹೇಳಿದ್ದು ಬಾಣದ ತುದಿಯಲ್ಲಿ ರಾಮನ್ನ ನಿಲ್ಸಿದ್ರು. ಮತ್ತೆ ಅದು ಟರ್ನ್ ಆಗ್ತಿತ್ತು. ಅಷ್ಟು ತುಂಬಾ ಹೈಟಲ್ಲಿ ಇತ್ತು. ಆದ್ರೂ ಆ ಚಿಕ್ಕ ಹುಡುಗ ಅದು ಅಷ್ಟು ಧೈರ್ಯವಾಗಿ ಅವ್ನು ನಿಂತಿದ್ರು. ಒಂದ್ ರೌಂಡ್ ಅದು ಬರಲ್ಲ, 3 ರೌಂಡ್ ಏನೋ ಸುತ್ತುತ್ತಾರೆ ಅಲ್ಲೇನೇನೆ. ಅಷ್ಟೊತ್ತು ಸುಮಾರು ಏನಿಲ್ಲ ಅಂದ್ರೆ ಅರ್ಧದಿಂದ 3/4 ಗಂಟೆ ಟೈಮು ಹಂಗೆ ನಿಂತಿರ್ಬೇಕಾಗುತ್ತೆ. ಅಪ್ಪ ರಾಮನೇ ಅವ್ರಿಗೆ ಶಕ್ತಿ ಕೊಡ್ಬೇಕು ಮತ್ತೆ ಧೈರ್ಯ ಕೊಡ್ಬೇಕು. ಇದು ಮೋದಿ ಸೇಮ್ ಮೋದಿ ತರಾನೇ ಅನಿಸ್ತಿತ್ತು. ರಾಮ ಆಶೀರ್ವಾದ ಮಾಡೋ ತರ ಮಾಡಿದ್ರು. ಇದು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಒಂದೊಂದೂ ಕೂಡ ಡಿಫ್ರೆಂಟ್ ಇರುತ್ತೆ ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೋಡೋಕೆ. ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ದೇವ್ರ ಪಾಲಿಕೆ ತಗೊಬರ್ತಾರಂತೆ. ತಗೊಬಂದು ಅಲ್ಲಿ ಗದ್ದಿಗೆ ಮಾಡಿರ್ತಾರೆ. ಅಲ್ಲಿ ಕೂರಿಸಿ ಮತ್ತೆ ಅಲ್ಲಿ ತುಂಬಾನೇ ಪೂಜೆ ಮತ್ತೆ ಏನೇನೋ ಅವ್ರದ್ದು ಸಂಪ್ರದಾಯ ಎಲ್ಲ ಇರುತ್ತೆ. ನಮ್ಗೆ ಇದು ಗೊತ್ತಿರ್ಲಾಗಿತ್ತು. ನಾವು ಹೋದ ವರ್ಷ ಅದು ಇನ್ನ ನಡೀತಾ ಇತ್ತು, ಅವಾಗೆ ನಾವು ಬಂದ್ಬಿಟ್ವಿ. ಈ ಸರಿ ಒಂದ್ ಸ್ವಲ್ಪ ಲೇಟ್ ಆಗಿದ್ಕೆ ಇದೆಲ್ಲ ನಮಗ್ ನೋಡೋಕ್ ಸಿಕ್ತು. ಇಲ್ಲಿ ಕೂರಿಸಿ ಇಲ್ಲೂ ತುಂಬಾ ಸಂಪ್ರದಾಯ ಏನೇನೋ ಮಾಡ್ತಾರಂತೆ. ಆದ್ರೆ ನಾವು ಅಷ್ಟೊತ್ತಿಗೆ ಅಲ್ಲೇ 11 ಮುಕ್ಕಾಲು 12 ಗಂಟೆ ಮೇಲಾಗಿತ್ತು. ಸರಿ ಮಕ್ಳಿನ್ ಬೆಳಗ್ಗೆ ಸ್ಕೂಲ್ಗೆಲ್ಲ ಹೋಗೋದಿರುತ್ತೆ. ಹೊರಡೋಣ ಸಾಕು ಅಂತ ಹೇಳಿ ದೇವ್ರಲ್ಲಿ ಕೂರ್ಸಿದ್ಮೇಲೆ ಪಾಲಿಕೆನಲ್ಲಿ ಇಟ್ಟ ಮೇಲೆ ನಾವು ಕೈ ಮುಕ್ಕೊಂಡು ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇದೆ, ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆ ಹೇಗನ್ಸ್ತು ಅಂತ ಹೇಳಿ. ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.